ಪಶ್ಚಿಮ ಏಷ್ಯಾದಲ್ಲಿ 29ನೇ ದಿನ ಯುದ್ಧ ಮುಗಿಯುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅದರಲ್ಲೂ ಕೂಡ ಕೊಲ್ಲಿ ರಾಷ್ಟ್ರಗಳನ್ನೇ ನೆಚ್ಚಿಕೊಂಡಿರುವಂತಹ ದೇಶದ ಹಲವು ರಾಷ್ಟ್ರಗಳು ಇಂಧನಕ್ಕೋಸ್ಕರ ಎನರ್ಜಿಗೋಸ್ಕರ ಉಡಾಯಿಸ್ತಾ ಇದ್ದಾರೆ. ಎಲ್ಲರೂ ನಂದ್ಯಾಕಿರ್ಬೇಕು ನಿಂದ್ಯಾಕಿರ್ಬೇಕು, ನಂದು ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಂದ ಎರಡೂ ಕಣ್ಣು ತೆಗಿತೀನಿ ಅನ್ನೋ ಲೆವೆಲ್ಗೆ ಇಡೀ ಪ್ರಪಂಚ ಏನು ಭೌಗೋಳಿಕವಾಗಿ ತೈಲಕ್ಕೆ ಈ ದೇಶಗಳನ್ನ ನಂಬಿಕೊಂಡಿದೆ, ಆ ದೇಶಗಳು ಹಠಕ್ಕೆ ಬಿದ್ದ ಹಾಗೆ ಒಬ್ಬರಿಗೊಬ್ಬರು ಮುಗಿಸಿಕೊಳ್ಳುವಂತಹ ಹಂತದಲ್ಲಿದ್ದಾರೆ. ಆದ್ರೆ ಲಾಸ್ ಆಗ್ತಾ ಇರೋದು ಪ್ರಾಕೃತಿಕವಾಗಿ ಏನು ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಕಚ್ಚಾ ತೈಲದ ನಿಕ್ಷೇಪಗಳಿವೆ ಅವು, ಅದರಿಂದ ಇಡೀ ಪ್ರಪಂಚ ನಲುಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅನಿಲ ಅಡುಗೆ ಪೂರೈಕೆ, ರಾಸಾಯನಿಕ ಮತ್ತು ರಸಗೊಬ್ಬರ ಪೂರೈಕೆ ಸೇರಿದಂತೆ ಹಲವಾರು ವಿಷಯಗಳಲ್ಲಿ ತೊಂದರೆ ಉಂಟಾಗಿದೆ. ಆದ್ರಿಂದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸ್ತಾ ಇದ್ದಾರೆ. ತೆಲಂಗಾಣ, ಛತ್ತೀಸ್ಗಢ, ಗೋವಾ ಮತ್ತು ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಜರಾಗಿದ್ದಾರೆ. ಆದ್ರೆ ಈ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೈರಾಗಿದ್ದಾರೆ. ಅವರ ಬದಲಿಗೆ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾಗಿದ್ದಾರೆ. ಯುದ್ಧದ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಿ ಮೋದಿ ಅವರು ಚರ್ಚೆ ನಡೆಸ್ತಾ ಇದ್ದಾರೆ. ಆದರೆ ಯಾವ ಯಾವ ರಾಜ್ಯಗಳಲ್ಲಿ ಎಲೆಕ್ಷನ್ ಇದೆಯೋ ಆ ಎಲೆಕ್ಷನ್ ಇರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಈ ಒಂದು ಸಭೆಗೆ ಆ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇಲ್ಲ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ರಾಜ್ಯ ಮತ್ತು ಕೇಂದ್ರದ ಒಂದು ಕೋಆರ್ಡಿನೇಷನ್ ಅಲ್ಲಿ ಈ ಸಪ್ಲೈ ಚೈನ್ ಆಗಿರಬಹುದು ಮತ್ತು ಪೂರೈಕೆ ಆಗಿರಬಹುದು, ಇಂತಹ ವಿಚಾರಗಳಲ್ಲಿ ಬಹಳಷ್ಟು ಕಾಂಗ್ರೆಸ್ ಆಡಳಿತ ರಾಜ್ಯಗಳು ಕೇಂದ್ರ ಸರ್ಕಾರವನ್ನ ದೂರುವುದು ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಬರುವ ನಿಟ್ಟಿನಲ್ಲಿ ನಾಯಕರುಗಳೇ ಓಪನ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡುವುದು, ಈ ರೀತಿಯಾದಂತಹ ಕೋಆರ್ಡಿನೇಷನ್ ಮಿಸ್ ಆಗ್ತಾ ಇರುವಂತಹ ಘಟನೆಗಳು ನಡೀತಾ ಇರೋದ್ರಿಂದ ಜನರಲ್ಲಿ ಒಂದು ರೀತಿಯಾದಂತಹ ಭಯ ಮತ್ತು ಆತಂಕ ನಿರ್ಮಾಣ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಏನೇ ಕೊರತೆಗಳಿದ್ದರೂ ಕೂಡ ವ್ಯವಸ್ಥೆಯ ಭಾಗವಾಗಿರುವಾಗ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಮಂತ್ರಿಗಳ ಈ ಒಂದು ಮೀಟಿಂಗ್ ಏನಿದೆ ಇದು ತುಂಬಾ 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 ಇಂಪಾರ್ಟೆಂಟ್. ಈಗಾಗಲೇ ಜನರಲ್ಲಿ ಒಂದು ಭಯ ಬಂದುಬಿಟ್ಟಿದೆ, ಇಲ್ಲ ಎಲ್ಲ ಕೊರತೆ ಆಗ್ಬಿಡುತ್ತಂತೆ, ಮುಂದಿನ ದಿನಗಳಲ್ಲಿ ಸಿಗೋದೇ ಇಲ್ವಂತೆ, ಅಥವಾ ಮುಂದಿನ ದಿನಗಳಲ್ಲಿ ಈಗ ದರ ಕಡಿಮೆ ಇದೆ, ನಾಳೆ ಇನ್ನೂ ಹೆಚ್ಚು ಮಾಡ್ತಾರಂತೆ, ನಾಳೆ ಊಟಕ್ಕೂ ಕೂಡ ತೊಂದರೆ ಪಡಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತಂತೆ, ಸ್ವತಃ ಪ್ರಧಾನಿಗಳು ಹೀಗೆ ಹೇಳಿದ್ದಾರಂತೆ, ಹಾಗೆ ಹೇಳಿದ್ದಾರಂತೆ, 14 kgಗಿಂತ 10 kg ಸಿಲಿಂಡರ್ ಕೊಡ್ತಾರಂತೆ, 25 ದಿನಕ್ಕಿಂತ 45 ದಿನಕ್ಕೆ ಮುಂದಕ್ಕೆ ಹೋಗುತ್ತೆ ಅಂತೆ, ಇನ್ನು 6 ತಿಂಗಳಾದ್ರೂ ಕೂಡ ಈ ಪರಿಸ್ಥಿತಿ ಸರಿ ಹೋಗಲ್ವಂತೆ, ಈಗಾಗಲೇ ತೈಲ ನಿಕ್ಷೇಪಗಳನ್ನೇ ಒಬ್ರಿಗೊಬ್ರು ಬಾಂಬ್ ಹಾಕಿ ಉಡಾಯಿಸಿರೋದ್ರಿಂದ ಮತ್ತೆ ಅದು ಪುನರ್ ನಿರ್ಮಾಣ ಮಾಡಿ ಪೂರೈಕೆ ಸಾರಾಸಗಟವಾಗಿ ಆಗಬೇಕು ಅಂತಂದ್ರೆ ಇನ್ನು 6 ತಿಂಗಳು ಬೇಕಾಗುತ್ತೆ. ಹೀಗಾಗಿ ಈ 6 ತಿಂಗಳು ಸರ್ಕಾರ ನಿಭಾಯಿಸಕ್ಕೆ ಕಷ್ಟ ಆಗುತ್ತೆ. 1 ತಿಂಗಳು ನಿಭಾಯಿಸಬಹುದು, ಬಟ್ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಏನೋ ಒಂದು ಭೂತ ಭಾರತೀಯರ ಮೇಲೆ ಬಂದು ಬೀಳುತ್ತೆ ಅನ್ನೋ ತರದ ಕೆಲವೊಂದು ವದಂತಿಗಳು ಹರಡ್ತಾ ಇರೋದ್ರಿಂದ ಬಹಳಷ್ಟು ರಾಜ್ಯಗಳಲ್ಲಿ ಒಂದು ರೀತಿ ಪ್ಯಾನಿಕ್ ಇದೆ. ಜನ ಬೀದಿಗೆ ಬಂದಿದ್ದಾರೆ, ಒಬ್ರಿಗೊಬ್ರು ಹೊಡೆದಾಡ್ತಾ ಇದ್ದಾರೆ, ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ಮುಂದೇನಾಗುತ್ತೋ ಅನ್ನುವಂತಹ ಚಿಂತೆಯಲ್ಲಿದ್ದಾರೆ, ನಿರಾಸೆ, ಹತಾಶೆ. ಸೊ ಇಂತಹ ಎಲ್ಲ ಸ್ಥಿತಿ ಮತ್ತು ಸಂದರ್ಭಗಳನ್ನ ಯಾವ ರೀತಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈ ಜೋಡಿಸಿ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಮೀಟಿಂಗ್ ತುಂಬಾ 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 ಇಂಪಾರ್ಟೆಂಟ್. ಸೊ ಈ ಮೀಟಿಂಗ್ ಗೆ ಸಿದ್ದರಾಮಯ್ಯನವರು ಯಾಕೆ ಹೋಗಿಲ್ಲ, ಮುನಿಯಪ್ಪನವ್ರನ್ನ ಯಾಕೆ ಕಳಿಸಿದ್ರು, ಇವೆಲ್ಲ ಚರ್ಚೆಗಳು ಆಗ್ತವೆ. ಬಟ್ ಮುನಿಯಪ್ಪ ಅವರು ಈ ತೈಲ ವಿಚಾರದಲ್ಲಿ ಅವರು ಆಹಾರ ಸಚಿವರಾಗಿರೋದ್ರಿಂದ ಅವರು ತುಂಬಾ ಮೊದಲಿನಿಂದಲೂ ಕೂಡ ಇನ್ವಾಲ್ವ್ ಆಗಿ ಈ ಒಂದು ಕ್ರೈಸಿಸ್ ಅನ್ನ ರಾಜ್ಯದಲ್ಲಿ ನಿಭಾಯಿಸ್ತಾ ಇರೋದ್ರಿಂದ ಮೋಸ್ಟ್ಲಿ ಅವರೇ ಇವತ್ತು ಆ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನ್ಸುತ್ತೆ. ಆಗ ನೋಡಿದ್ರೆ ಸಿದ್ದರಾಮಯ್ಯನವರು ಕೂಡ ನರೇಂದ್ರ ಮೋದಿ ಅವರಷ್ಟೇ ಅನುಭವಿಗಳಿದ್ದಾರೆ ಮತ್ತು ಅವರು
ಇಂತಹ ವಿಚಾರಗಳಲ್ಲಿ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ. ಈ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ರೆ ಅವರು ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಡಬಹುದಾಗಿತ್ತು. ಆಮೇಲೆ ಹಾಗೆ ನೋಡಿದ್ರೆ ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ತೈಲ ಅಭಾವಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರಿಗೆ ಮತ್ತು ಪೆಟ್ರೋಲಿಯಂ ಸಚಿವರಿಗೆ ಪತ್ರ ಬರೆದಂತಹ ಮೊದಲ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು. ಆದ್ದರಿಂದ ಅವರು ಏನಾದ್ರೂ ಈ ಸಭೆಯಲ್ಲಿ ಭಾಗಿಯಾಗಿದ್ದರೆ ಅದು ಒಂದು ಐಕ್ಯತೆ, ಅದು ಒಂದು ಒಗ್ಗಟ್ಟಿನ ಮತ್ತು ಇಂತಹ ದೇಶವನ್ನ ಕಾಡ್ತಾ ಇರುವಂತಹ ಆತಂಕ ಮತ್ತು ಒಂದು ಸಮಸ್ಯೆಯ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಭಾಗಿಯಾಗಿ ಒಂದು ಭರವಸೆಯನ್ನ ಜನರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ನೆಮ್ಮದಿ ಇರ್ತಾ ಇತ್ತು. ಇರ್ಲಿ, ಬಟ್ ಮೀಟಿಂಗ್ ಅಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನ ಈ ಒಂದು ನಮ್ಮ ರಾ ನ್ಯೂಸ್ ಏನಿದೆ ಅದು ನಡೀತಾ ಇರುವಂತಹ ಸಂದರ್ಭದಲ್ಲಿ ಇನ್ಸೈಡ್ ಏನಾದ್ರೂ ಹೆಚ್ಚಿನ ಮಾಹಿತಿಗಳು ಬಂದರೆ ನಾವು ಅದನ್ನ ಜನರ ಮುಂದೆ ಇಡೋಣ. ಈಗ ಮುಂದಿನ ಸುದ್ದಿಗೆ ಹೋಗೋಣ.